ಅಂದ್ರೆ ಜೊತೆಯಲ್ಲೇ ಹೀಲಿಯಂ ಪೌಡರ್ ಅನ್ನ ಈತ ಇಟ್ಕೊಂಡು ತಿರುಗ್ತಾ ಇದ್ದ ಅಂತ ಆ ಸೈಕಲ್ ನಲ್ಲಿ ಆ ಬಲೂನ್ ಏನ್ ಮಾರ್ತಾ ಇದ್ದ ಈತ ಸಲೀಂ ಅಂತ ಹೇಳಿ. ಈ ಸಲೀಂ ತನ್ನ ಜೊತೆಯಲ್ಲೇನೆ ಪೌಡರ್ ಕೂಡ ಇಟ್ಕೊಂಡಿದ್ದಂತ. ಇದನ್ನ ಹೀಲಿಯಂ ತಯಾರಿಕೆಗೆ ಬಳಸುವಂತಹ ಪೌಡರ್ ಇದು. ಸ್ಫೋಟ ಸ್ಥಳದಲ್ಲಿ ಈಗ ಹೀಲಿಯಂ ಪೌಡರ್ ತುಂಬಿದಂತಹ ಚೀಲ ಪತ್ತೆಯಾಗಿದೆ. ಅದನ್ನು ಕೂಡ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಪೊಲೀಸ್ ಪರಿಶೀಲನೆ ವೇಳೆ ಹೀಲಿಯಂ ಪೌಡರ್ ಇರುವಂತದ್ದು ಗೊತ್ತಾಗಿದೆ. ತಕ್ಷಣಕ್ಕೆ ಅದನ್ನ ವಶಪಡಿಸಿಕೊಂಡಿದ್ದಾರೆ. ಈಗಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಇದನ್ನ ತಯಾರಿ ಮಾಡಬೇಕು ಅಂತ ಹೇಳಿದ್ರೆ, ಈ ಹೀಲಿಯಂ ಗ್ಯಾಸ್ ರೀಫಿಲ್ ಮಾಡಬೇಕು ಅಂತ ಹೇಳಿದ್ರೆ ಈ ಪೌಡರ್ ಅನ್ನ ಬಳಸಿ ಹೀಲಿಯಂ ಗ್ಯಾಸ್ ಮಾಡ್ತಾರೆ ಅನ್ನುವಂಥದ್ದು ಒಂದು ವಿಚಾರ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಬೇಕಾಗುತ್ತೆ. ಯೂಶುವಲಿ ಜನ ಇರೋ ಕಡೆ ಹೊರಗಡೆ ಸಾರ್ವಜನಿಕವಾಗಿ ಈ ಥರದಲ್ಲೂ ಕೂಡ ರೀಫಿಲಿಂಗ್ ಆಗೋದಿಲ್ಲ. ಅದಕ್ಕೆ ಸಪ್ರೇಟ್ ಆದಂಥ ವ್ಯವಸ್ಥೆ ಇರುತ್ತೆ, ಅಲ್ಲಿ ಹೋಗಿ ರೀಫಿಲಿಂಗ್ ಮಾಡಬೇಕಾಗತ್ತೆ. ಆದರೆ ಈತ ಯಾಕೆ ಈ ಪೌಡ್ರನ್ನ ಇಟ್ಕೊಂಡೇ ತಿರುಗ್ತಾ ಇದ್ದ ಅನ್ನುವಂಥದ್ದು ಸಹಜವಾಗಿ ಇಲ್ಲಿ ಈಗ ಕಾಡ್ತಾ ಇರುವಂಥ ಪ್ರಶ್ನೆ. ಈತ ಉತ್ತರ ಪ್ರದೇಶ ಮೂಲದವನು. ಅಲ್ಲಿ 5 ಎಕರೆ ಜಮೀನಿದೆ, ಅಲ್ಲಿ ಕೃಷಿ ಮಾಡ್ತಾ ಇದ್ದ. ಬಟ್ ಕೃಷಿಯಲ್ಲಿ ಆತನಿಗೆ ಲಾಭ ಬರಲಿಲ್ಲ, ಲಾಸ್ ಆಯಿತು ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದ. ಮೈಸೂರಿಗೆ ಬಂದು ಈ ಒಂದು ಕೆಲಸದಲ್ಲಿ ಆತ ತೊಡಗಿದ. ನೋಡಿ, ಹೀಲಿಯಂ ಗ್ಯಾಸ್ ರೀಫಿಲ್ ಮಾಡೋದಕ್ಕೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಜನನಿಬಿಡ ಪ್ರದೇಶದಲ್ಲಿ ಈ ಹೀಲಿಯಂ ತಯಾರಿಸೋದಕ್ಕೆ ಸಾಧ್ಯನೇ ಇಲ್ಲ, ಹಂಗೆ ಮಾಡೋ ಹಾಗಿಲ್ಲ. ಹೀಗಿದ್ರೂ ಕೂಡ ಸಲೀಂ ಯಾಕೆ ಜೊತೆಯಲ್ಲೇ ಪೌಡರ್ ಇಟ್ಕೊಂಡು ತಿರುಗ್ತಾ ಇದ್ದ? ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈಗ ಹೀಲಿಯಂ ಪೌಡರ್ ಈತ ಇಟ್ಕೊಂಡಿರುವಂಥದ್ದು. ಸೊ ಈ ಆ್ಯಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಒಂದು ಕಡೆ ಉತ್ತರ ಪ್ರದೇಶದ ಕನೌಜ್ ಜಿಲ್ಲೆಯವನು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಹಾಗಾಗಿ ಆ ಪೊಲೀಸರ ಜೊತೆಗೂ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿನ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಮುಂದುವರೆಸಿದ್ದಾರೆ. ನೋಡಿ, ಇನ್ನೊಂದು ಕಡೆ ದೃಶ್ಯದಲ್ಲಿ ಅದು ಒಂದು ಸಾಂದರ್ಭಿಕ ದೃಶ್ಯ. ಆತ ಅಲ್ಲ ಇದು, ಅಲ್ಲಿ ಹೀಲಿಯಂ ತಯಾರಿಕೆ ಮಾಡುವಂಥ ಒಂದು ದೃಶ್ಯ ಅದು. ಆ ಪೌಡರ್ ಹಾಕಿ ಅದಕ್ಕೆ ಮತ್ತೆ ಏನೋ ಕೆಮಿಕಲ್ ನೀರೆಲ್ಲವನ್ನು ಮಿಕ್ಸ್ ಮಾಡಿ ಗ್ಯಾಸ್ ಥರ ಅದನ್ನು ರೆಡಿ ಮಾಡ್ಕೊಳ್ತಾರೆ. ಅದಾದ ನಂತರ ಅದನ್ನು ಬಲೂನ್ಗಳಿಗೆ ಹಾಕುವಂಥದ್ದು, ಅದನ್ನು ಹಾರಿಸೋದು, ಬಲೂನ್ಗಳನ್ನು ಮೇಲ್ ಬಿಡೋದು ಅಥವಾ ಮಾರಾಟ ಮಾಡೋದು, ಈ ಥರದನ್ನು ಮಾಡ್ತಾ ಇರ್ತಾರೆ. ಅದು ಇನ್ನೊಂದು ದೃಶ್ಯ ನಿಮಗೆ ತೋರಿಸ್ತಾ ಇರುವಂಥದ್ದು. ಅದು ಸಾಂದರ್ಭಿಕ ದೃಶ್ಯ ಅಷ್ಟೇ, ಅದು ಬೇರೆ ಟೈಮ್ನಲ್ಲಿ ಅದನ್ನು ಚಿತ್ರೀಕರಿಸಿರುವಂಥ ದೃಶ್ಯ. ಇನ್ಫ್ಯಾಕ್ಟ್ ಮೊನ್ನೆ ನಡೆದಂಥದ್ದು ಕ್ರಿಸ್ಮಸ್ ಟೈಮ್ನಲ್ಲಿ ಆದಂಥ ಒಂದು ಸ್ಫೋಟ ಇದೆಯಲ್ಲ, ಆ ಸ್ಫೋಟದ ದೃಶ್ಯ, ಆ ಸ್ಫೋಟ ಆಗುವಂಥ ಸಂದರ್ಭದ ದೃಶ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಕ್ಕಪಕ್ಕದಲ್ಲೇ CC ಕ್ಯಾಮ್ರಾ ಇದೆ. ಒಂದು CC ಕ್ಯಾಮ್ರಾ ಅಲ್ಲಿ ಅರಮನೆ ಮುಂಭಾಗದಲ್ಲೇ ಹಾಕಿದ್ದಾರೆ. ಬಟ್ ಅದು 360 ಡಿಗ್ರಿ ತಿರುಗುವಂಥ ಕ್ಯಾಮ್ರಾ. ಇನ್ಫ್ಯಾಕ್ಟ್ ಈ ಘಟನೆ ಆದಾಗ ಆ CC ಕ್ಯಾಮ್ರಾ ಬೇರೆ ಕಡೆ ತಿರುಗಿತ್ತು. ಸೊ ಹಾಗಾಗಿ ಈ ದೃಶ್ಯ, ಈ ಒಂದು ಸ್ಫೋಟ ಆದಂಥ ಒಂದು ಎಕ್ಸಾಕ್ಟ್ ವಿಜುವಲ್ಸ್ ಯಾರಿಗೂ ಕೂಡ ಅದು ಲಭ್ಯವಾಗಿಲ್ಲ. ಬಟ್ ಈ ಘಟನೆ ಆದ ತಕ್ಷಣ ಅಲ್ಲಿದ್ದಂಥವರು ಕಕ್ಕಾಬಿಕೆಯಾದರು, ಚಲ್ಲಾಪಿಲಿಯಾಗಿ ಓಡೋದಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅಲ್ಲೇ ಒಬ್ಬ ಪ್ರವಾಸಿ, ಒಬ್ಬರು ಪಾಪ ಬೆಂಗಳೂರಿನಿಂದ ಲಕ್ಷ್ಮಿ ಅಂತೇಳಿ ಹೋಗಿದ್ರು, ಅವರು ಸಾವನ್ನಪ್ಪಿದ್ದಾರೆ. ಇನ್ನೊಬ್ಬಾಕೆ ಅಲ್ಲೇ ಅರಮನೆ ಮುಂಭಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಥ ಮಂಜುಳ, ಆಕೆ ಕೂಡ ಸಾವನ್ನಪ್ಪಿದ್ದಾಳೆ. ಜೊತೆಗೆ ಈ ಸೈಕಲ್ನಲ್ಲಿ ಈ ಬಲೂನ್ಗಳನ್ನು ಮಾರ್ತಾ ಇದ್ದಂಥ ಸಲೀಂ, ಆತ ಕೂಡ ದುರಂತದಲ್ಲಿ ಈಗ ಸಾವನ್ನಪ್ಪಿದ್ದಾನೆ ಈ ಸ್ಫೋಟದಲ್ಲಿ. ಸೊ 3 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೊಂದು ದುರಂತ ಅಂತ ಹೇಳಿದ್ರೆ, ಇವತ್ತು ಮತ್ತೆ ಮಂಜುಳ ಅವರ ಸಹೋದರ ಕೂಡ ಈ ವಿಚಾರ ತಿಳಿದು, ತನ್ನ ತಂಗಿ ಸತ್ತಿದ್ದಾಳೆ ಅನ್ನುವಂಥ ವಿಚಾರವನ್ನು ತಿಳಿದು ಆತ ಕೂಡ ಸಾವನ್ನಪ್ಪಿರುವಂಥದ್ದು. ಹೀಗೆ 4 ಜನ ಆಗಿದೆ ಈಗ ಇದುವರೆಗೂ ಕೂಡ ಈ ಸ್ಫೋಟ ಪ್ರಕರಣದಲ್ಲಿ. ಒಂದು ಸ್ಫೋಟದಲ್ಲಿ ಸತ್ತಿರುವಂಥವ್ರು 3 ಜನ, ಅದಾದ ನಂತರ ಇನ್ನೊಬ್ಬ ವ್ಯಕ್ತಿ, ಇನ್ನೂ ಕೂಡ ಒಂದಿಬ್ರು ಗಾಯಗೊಂಡಿದ್ದಾರೆ. ಅವರನ್ನು ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಿ ಅವರ ಚಿಕಿತ್ಸೆ ನಡೀತಾ ಇದೆ. ಕೊಟ್ರೇಶನ್ ಅವರು ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ರಾಮ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಅದಕ್ಕಿಂತ ಮುಂಚೆ ನೋಡಿ, ಹೀಲಿಯಂ ಸಿಲಿಂಡರ್ಸ್ ಬ್ಲಾಸ್ಟ್ಗೆ ಈಗೇನು ಮಂಜುಳಾ ಅವ್ರು ಸಾವನ್ನಪ್ಪಿದ್ರು, ನಾನು ಹೇಳ್ತಾ ಇದ್ದೆ ನಿಮಗೆ, ಮಂಜುಳಾ ಸಾವಿನ ಸುದ್ದಿ ಕೇಳಿ ಸಹೋದರ ಕೂಡ ಈಗ ಕೊನೆಯುಸಿರೆಳೆದಿದ್ದಾರೆ. ಪರಮೇಶ್ ಅಂತ ಹೇಳಿ ಗಂಭೀರ ಗಾಯಗೊಂಡಿದ್ದಂತಹ ಮಂಜುಳಾ ಚಿಕಿತ್ಸೆ ಫಲಕಾರಿಯಾಗದೆ ಅವ್ರು ಸಾವನ್ನಪ್ಪಿದ್ರು. ಆ ವಿಚಾರ ತಿಳಿದಂತಹ ಸಹೋದರ, ಆತ ಕೂಡ ಕೊನೆಯುಸಿರೆಳೆದಿದ್ದಾರೆ. ತಂಗಿ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಆಘಾತಗೊಂಡಿದ್ರು ಪರಮೇಶ್ವರ್ ಅಂತ ಹೇಳಿ, ಅವರು ಕೂಡ ಈಗ ಸಾವನ್ನಪ್ಪಿದ್ದಾರೆ. ಒಟ್ಟಿನಲ್ಲಿ ಈ ದುರಂತ, ಈ ಸ್ಫೋಟ ಪ್ರಕರಣದಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ. ಅವರ ಸಾವನ್ನಪ್ಪಿರೋರಲ್ಲಿ ಒಬ್ಬರು ಮಂಜುಳಾ, ಅವರ ಸಹೋದರ ಕೂಡ ಪರಮೇಶ್ವರ್, ಅವರು ಕೂಡ ಇವತ್ತು ಸಾವನ್ನಪ್ಪಿದ್ದಾರೆ. ಆಘಾತ ಆಗಿತ್ತು ಅಣ್ಣನಿಗೆ ತಂಗಿಯ ಸಾವಿನ ಸುದ್ದಿ ಕೇಳಿ. ಸೊ ಅದೇ ಒಂದು ಆಘಾತದಲ್ಲಿ ಇವತ್ತು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು 4 ಜನ ಸಾವನ್ನಪ್ಪಂತಾಗಿದೆ. ಹಾಗೆ ಈ ಸ್ಫೋಟ ಪ್ರಕರಣದಲ್ಲಿ ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವ್ರನ್ನೂ ಕೂಡ ರಾಣೆಬೆನ್ನೂರಿನವರೊಬ್ಬರು ಕೊಟ್ರೇಶ್ ಅಂಥೇಳಿ, ಇನ್ನೊಬ್ಬಾಕೆ ಕೋಲ್ಕತ್ತಾ ಮೂಲದವರು, ಅವರಿಬ್ಬರೂ ಕೂಡ ಆಸ್ಪತ್ರೆಗೆ ದಾಖಲಿಸಿದರೆ ಚಿಕಿತ್ಸೆ ಮುಂದುವರೆದಿದೆ. ಬಟ್ ಈಗಿರುವಂಥ ಅನುಮಾನ ಅಂತ ಹೇಳಿದ್ರೆ, ಈ ಥರ ಜನನಿಬಿಡ ಪ್ರದೇಶದಲ್ಲಿ ಸಾರ್ವಜನಿಕವಾಗಿ ಈ ಥರದೊಂದಷ್ಟು ಈ ಬಲೂನ್ಗಳಿಗೆ ಗ್ಯಾಸ್ ತುಂಬುವಂಥದ್ದು, ಆ ಗ್ಯಾಸ್ ತುಂಬಿದಂಥ ಬಲೂನ್ಗಳ ಒಂದು ಮಾರಾಟ, ಇದಕ್ಕೆ ನಿಜಕ್ಕೂ ಪರ್ಮಿಷನ್ ಇದೆಯಾ, ಪರ್ಮಿಷನ್ ಕೊಡಬೇಕಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹೇಳುತ್ತೆ. ಇದು ಡೇಂಜರಸ್ ಅನ್ನುವಂಥದ್ದು ಗೊತ್ತಿದ್ದಾಗ, ಏನೇ ಇದ್ರೂ ಕೂಡ ಒಂದು ಕೆಮಿಕಲ್, ಸೊ ಅದು ಗ್ಯಾಸ್, ಅದು ಸ್ಫೋಟ ಆದರೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಗೊತ್ತಿದ್ದಾಗ ಈ ಥರದಕ್ಕೆ ಯಾಕೆ ಅನುಮತಿಯನ್ನು ಕೊಡಬೇಕು, ಯಾಕೆ ಇದಕ್ಕೆ ಕಡಿವಾಣ ಹಾಕಬಾರ್ದು ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಈಗ ಎದ್ದಿರುವಂಥ ಒಂದು ಪ್ರಶ್ನೆ. ಮೊನ್ನೆ ನಾವು ಪ್ರತಿನಿಧಿ ರಾಮ್ ಇದರ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ರಾಮ್, ಇವತ್ತು ಡೆವಲಪ್ಮೆಂಟ್ಸ್ ಈ ವಿಚಾರದಲ್ಲಿ ಗಮನಿಸ್ತಾ ಹೋದರೆ, ಇನ್ನೊಬ್ಬರು ಸಾವನ್ನಪ್ಪಿದ್ದಾರೆ, ಪರಮೇಶ್ವರ್ ಅನ್ನುವಂಥ ವ್ಯಕ್ತಿ, ಮಂಜುಳಾ ಅವರ ಸಹೋದರ. ಹಾಗೆ ಪೊಲೀಸರಿಗೆ ಸಿಕ್ಕಿರುವಂಥ ಈ ಅರ್ಧ ಚೀಲದಷ್ಟು ಪೌಡರ್ ಇದೆಯಲ್ಲ ರಾಮ್, ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈತ ಯಾಕೆ ಪೌಡರ್ನ ಜೊತೆ
ಜೊತೆಯಲ್ಲೇ ಇಟ್ಕೊಂಡು ಓಡಾಡ್ತಿದ್ದ. ಅಂದ್ರೆ ಸಾರ್ವಜನಿಕವಾಗಿ ಎಲ್ಲಿ ಬೇಕಲ್ಲೇ ರಿಫಿಲ್ ಮಾಡ್ಕೊಂಡು ಇವ್ರು ಯೂಸ್ ಮಾಡ್ತಾ ಇದಾರ ಅಂತ ಇವ್ರಿಗೆ ಕೇಳೋರು ಯಾರು ಇಲ್ಲ, ಪರ್ಮಿಷನ್ ಕೊಡೋರು ಯಾರು, ಇದಕ್ಕೆ ಕಡಿವಾಣ ಹಾಕಬೇಕಾಗಿರೋರು ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಅನ್ನುವಂಥದ್ದು. ರಾಮ್, ಖಂಡಿತವಾಗಿ ರೆಹಮಾನ್, ಈ ಒಂದು ದೃಶ್ಯಗಳನ್ನು ನೋಡಿದರೆ ಇದಕ್ಕೆಲ್ಲ ಕಾರಣ ಯಾರು, ಹೊಣೆ ಯಾರು, ಏನೂ ಅರಿಯದಂತಹ ಅರಮನೆಯನ್ನು ನೋಡಲಿಕ್ಕೆ ಬಂದಂಥವ್ರು, ಮೈಸೂರಿಗೆ ಬಂದಂಥವ್ರು ಸಾವನ್ನಪ್ಪಿದ್ದಾರೆ. ಇದಕ್ಕೆಲ್ಲ ಹೊಣೆ ಯಾರು ಅನ್ನೋ ಚರ್ಚೆ ಈಗ ಆರಂಭವಾಗಿದೆ. ಯಾಕಂದರೆ ನೀವು ದೃಶ್ಯಗಳಲ್ಲಿ ಸಹ ನೋಡ್ತಾ ಇರ್ಬೋದು, ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೇನೆ. ಈ ಒಂದು ಸ್ಥಳ ಏನಿದೆ, ಈ ಜಯಮಾರ್ತಾಂಡ ದ್ವಾರದ ಮುಂಭಾಗದಲ್ಲಿ ಘಟನೆ ನಡೆದಿತ್ತು. ಇದೇ ಸ್ಥಳದಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಆ ಈಲಿಯಂ ತಯಾರಿ ಮಾಡಲಿಕ್ಕೆ ಬಳಸುವಂತಹ ಪೌಡರ್, ಅದು ಒಂದಲ್ಲ ಎರಡಲ್ಲ ಅರ್ಧ ಚೀಲದಷ್ಟು ಆತ ಅಲ್ಲಿ ಇಟ್ಕೊಂಡಿದ್ದ. ಮತ್ತೊಂದು ದೃಶ್ಯದಲ್ಲೂ ಸಹ TV9 ತೋರಿಸ್ತಾ ಇದೆ, ಈ ಈಲಿಯಂ ಗ್ಯಾಸನ್ನು ತಯಾರಿಸಲಿಕ್ಕೆ ಎಷ್ಟು ಸಮಯ ಬೇಕು ಮತ್ತು ಯಾವ ವಿಧಾನದಲ್ಲಿ ತಯಾರು ಮಾಡ್ತಾರೆ ಅಂತೇಳಿ. ಬರೋಬ್ಬರಿ ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಆ ಒಂದು ಸಿಲಿಂಡರ್ನ ಈಲಿಯಂ ತಯಾರಿಸಲಿಕ್ಕೆ ಬೇಕಾಗ್ತದೆ. ಈಗಾಗಲೇ ಸಲೀಂ ಏನು ಮೃತಪಟ್ಟಿದ್ದಾನೆ, ಆತ ಬಲೂನನ್ನು ಮಾರಾಟ ಮಾಡ್ತಾ ಇದ್ದ. ಆತನ ಬಳಿ ತುಂಬಿದಂತಹ ಸಿಲಿಂಡರ್ ಇತ್ತು, ಈಲಿಯಂ ಅದರಲ್ಲಿ ತುಂಬಿತ್ತು. ಆದರೂ ಸಹ ಅವನು ಅರ್ಧ ಕೆಜಿಯಷ್ಟು ಆ ಒಂದು ಪೌಡರನ್ನು ತನ್ನ ಜೊತೆಯಲ್ಲೇ ಹಾಕೊಂಡು ತಿರುಗ್ತಾ ಇದ್ದ. ಮತ್ತು ಇದರ ಜೊತೆಗೆ ಅರಮನೆ ಹೇಳಿ ಕೇಳಿ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಇಲ್ಲಿ ಆಗಮಿಸ್ತಾರೆ. ಅವರ ಸುರಕ್ಷತೆ ದೃಷ್ಟಿಯಿಂದಾಗಿ ಎಲ್ಲ ಕೂಲಂಕುಷವಾದಂಥ ತಪಾಸಣೆ ಮತ್ತು ಆ ಸುತ್ತಮುತ್ತ ಯಾರು ಜನರಿರ್ತಾರೆ, ಯಾರ್ಯಾರು ಇರ್ತಾರೆ, ಇದ್ರ ಬಗ್ಗೆ ನಿಗಾ ವಹಿಸಬೇಕಾದಂಥದ್ದು ಎಲ್ಲರ ಕರ್ತವ್ಯ ಆಗಿರ್ತದೆ. ಆದರೆ ಈ ದೃಶ್ಯಗಳನ್ನು ನೋಡಿದ್ರೆ ಮತ್ತು ಈ ಘಟನೆಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಭದ್ರತಾ ವೈಫಲ್ಯ ಎದ್ದು ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಆತ ಈಲಿಯಂ ತಯಾರಿಸುವಂತಹ ಪೌಡರನ್ನು ಇಟ್ಕೊಂಡಿದ್ರು ಸಹ ಯಾರೂ ಆತನನ್ನು ಪ್ರಶ್ನೆ ಮಾಡಿಲ್ಲ. ಆ ಗ್ಯಾಸ್ ಸಿಲಿಂಡರ್ನಲ್ಲಿ ಆತ ತುಂಬಿಸ್ಕೊಂಡಿದ್ದ, ಅದರಲ್ಲಿ ಬಲೂನನ್ನು ತುಂಬಿಸ್ತಾ ಇದ್ದ. ಮತ್ತೆ ಒಂದು ವೇಳೆ ಖಾಲಿ ಆದರೆ ಅದನ್ನು ಅಲ್ಲೇ ತಯಾರಿಸುವಂಥ ಒಂದು ಇಂಟೆನ್ಷನನ್ನು ಆತ ಹೊಂದಿರ್ತಾನೆ. ಆದರೆ ಆತ ಸಾರ್ವಜನಿಕ ಸ್ಥಳದಲ್ಲಿ, ಜನನಿಬಿಡ ಸ್ಥಳದಲ್ಲಿ ಆ ಈಲಿಯಂ ಪೌಡರನ್ನು ಬಳಸ್ಕೊಂಡು ಆ ಗ್ಯಾಸನ್ನು ತಯಾರು ಮಾಡಲಿಕ್ಕೆ ಅವನು ಮುಂದಾದರೆ ಅದರಿಂದ ಆಗ್ಬೋದಾದಂಥ ಅಪಾಯದ ಅರಿವು ಯಾರಿಗೂ ಇರಲಿಲ್ವಾ? ಮತ್ತು ಅದನ್ನು ನೋಡಿಯೂ ಸಹ ಸುಮ್ಮನಾದ್ರ. ಇದೇ ಈ ಒಂದು ಘಟನೆಗೆ ಇಂತಹ ನಿರ್ಲಕ್ಷ್ಯಗಳು, ಸಣ್ಣ ಸಣ್ಣ ವಿಚಾರಗಳೇ ಇಂತಹ ಒಂದು ಘಟನೆ ಏನು ಗಂಭೀರವಾದಂಥ ಘಟನೆ ಆಯಿತು. 3 ಅಮೂಲ್ಯ ಜೀವಗಳು ಬಲಿಯಾದವು. ಇದು ಅದಕ್ಕೆ ಕಾರಣ ಆಯಿತಾ ಅನ್ನೋ ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ. ಮತ್ತೊಂದು ತಾವು ಹೇಳಿದ್ರೆ, ಖಂಡಿತವಾಗಿಯೂ ಆ CC ಕ್ಯಾಮ್ರಾ ಇಲ್ಲಿ ಇರುವಂಥ ಇದ್ದೂ ಇಲ್ಲದಂತಾಗಿದೆ. ಅಂದರೆ ಅರಮನೆಯಂತಹ ಸ್ಥಳದಲ್ಲಿ ಅಂಥ ಅತ್ಯಾಧುನಿಕವಾದಂಥ ಕ್ಯಾಮ್ರಾ ಹಾಕಿಯೂ ಸಹ ಅದೊಂದು ದೃಶ್ಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಒಂದು ರೀತಿಯಾದಂಥ ಪ್ರಶ್ನೆ ಎಲ್ಲರೂ ಸಹ ಕೇಳಬೇಕಾಗ್ತದೆ. ಭದ್ರತೆಗೆ ಇವರು ಕೊಟ್ಟಿರುವಂಥ ಆದ್ಯತೆ ಏನು ಅಂತೇಳಿ. ಯಾಕಂದರೆ ಅತ್ಯಾಧುನಿಕವಾದ ಕ್ಯಾಮ್ರಾ ಅರಮನೆಯ ಮುಂಭಾಗದಲ್ಲೇ ಇದೆ. ಆ ಘಟನೆ ನಡೆದಂಥ ಕೂಗಳತೆಯ ದೂರದಲ್ಲಿದೆ. ಆ ಘಟನೆಗೂ ಅದಕ್ಕೂ ಒಂದು ಸಾಕಷ್ಟು ದೂರವೂ ಅಂತಲ್ಲ, ಅಂತರವೂ ಇಲ್ಲ. ಆ ಒಂದು ಸ್ಫೋಟದ ದೃಶ್ಯ ಒಂದೇ ಒಂದು ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಆ ಕ್ಯಾಮ್ರಾ ವರ್ಕೇ ಆಗ್ತಾ ಇಲ್ಲ. ಯಾಕಂದರೆ ಅದರ ಸ್ಥಿತಿಯನ್ನು ನೋಡಿದ್ರೆ ಸಂಪೂರ್ಣವಾಗಿ ತುಕ್ಕು ಹಿಡಿದಿದೆ. ಕ್ಯಾಮ್ರಾಗೆ ಮಾತ್ರ ತುಕ್ಕು ಹಿಡಿದಿಲ್ಲ, ಇಡೀ ವ್ಯವಸ್ಥೆಗೆ ತುಕ್ಕು ಹಿಡಿದಿರುವಂಥದ್ದು ಈಗ ಈ ಒಂದು ಘಟನೆಯಿಂದ ಗೊತ್ತಾಗ್ತಾ ಇದೆ. ಈ 3 ಏನು ಜೀವಗಳು ಬಲಿಯಾದವು ಅದಕ್ಕೆ ನೇರವಾದಂತಹ ಹೊಣೆ ನಮ್ಮ ವ್ಯವಸ್ಥೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಯಾಕಂದರೆ ಅಷ್ಟು ಅರ್ಧ ಚೀಲದಷ್ಟು ಈಲಿಯಂ ಪೌಡ್ರು, ಖಂಡಿತ ತಾವು ಹೇಳ್ದಂತೆ ಅದು ಅಪಾಯಕಾರಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಸ್ಫೋಟ ಆಗ್ಬೋದು ಅಥವಾ ಯಾವುದೇ ಕ್ಷಣದಲ್ಲಿ ಜನರಿಗೆ ಅಪಾಯವನ್ನು ತಂದೊಡ್ಬೋದು. ಮತ್ತು ಇಲ್ಲಿ ಬರುವಂತಹ ಪ್ರವಾಸಿಗರು ಅಮಾಯಕರಿರ್ತಾರೆ. ಎಲ್ಲರೂ ಸಹ ಅರಮನೆಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಬೇಕು ಅಂತ ಬರ್ತಾರೆ. ಈ ರೀತಿ ಜೀವವೇ ಬಲಿಯಾದರೆ ನಿಜವಾಗ್ಲೂ ರೆಹಮಾನ್, ಆ ಒಂದು ಏನು ಮಂಜುಳಾ ಅವರ ಮಗಳನ್ನ ಮಾತಾಡಿಸುವಂಥ ಸಂದರ್ಭದಲ್ಲಿ ಎಲ್ಲರ ಕಣ್ಣಾಲಿಗಳಲ್ಲೂ ನೀರು ಬರ್ತಾ ಇತ್ತು. ಯಾಕಂದರೆ ಆ ಬಾಲಕಿ ಸಹ ಸ್ಥಳದಲ್ಲಿ ತಮ್ಮ ತಾಯಿಯ ಜೊತೆ ಇದ್ಲು. ಎಲ್ಲೋ ಒಂದು ಕಡೆ ತನ್ನ ತಾಯಿ ಸಹ ದೂರ ಹೋಗಿ ಬಚಾವಾಗಿರ್ಬೋದು ಅನ್ನೋ ಒಂದು ಕಲ್ಪನೆಯಲ್ಲಿ ಆಕೆ ಇದ್ಲು. ಆದರೆ ಯಾವಾಗ ಆಕೆಗೆ ತಾಯಿ ಈ ರೀತಿ ಆಸ್ಪತ್ರೆಗೆ ಬಂದರು ಅಂತ ಹೇಳಿದ್ರೆ ನಿಜವಾಗ್ಲೂ ಆಕೆ ಬಾಯಿಂದ ಮಾತುಗಳು ಸಹ ಹೊರಡ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಆಕೆ ಗುಣಮುಖವಾಗಿ ಬಂದರೆ ಸಾಕು ಅನ್ನೋ ಒಂದು ಪ್ರಾರ್ಥನೆ ಎಲ್ಲರೂ ಸಹ ಮಾಡಿದ್ರು. ನಾವು ಸಹ ಅದೇ ಪ್ರಾರ್ಥನೆ ಮಾಡಿದ್ವು. ಆದರೆ ಆ ಪ್ರಾರ್ಥನೆಯೂ ಸಹ ಫಲಿಸಲಿಲ್ಲ. ಮಂಜುಳಾ ಬಲಿಯಾದರು, ಲಕ್ಷ್ಮಿ ಬಲಿಯಾದರು. ಇದೀಗ ಮಂಜುಳಾ ಅವರ ಸಹೋದರ ಏನು ಪರಮೇಶ್ವರ್ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದು ಆತನೂ ಸಹ ಈ ಒಂದು ಸುದ್ದಿಯನ್ನು ಕೇಳಿ, ಮಂಜುಳಾ ಸಾವನ್ನಪ್ಪಿಂದ ಕೇಳಿ ಆತನೂ ಸಹ ಸಾವನ್ನಪ್ಪಿದ್ದಾನೆ. ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಈ ಘಟನೆ 3 ಜನ ನೇರವಾಗಿ ಮತ್ತೆ ಆ ಪರಮೇಶ್ವರ್ ಅವರು ಪರೋಕ್ಷವಾಗಿ ಬಲಿ ಪಡ್ಕೊಂಡಿದೆ. ವ್ಯವಸ್ಥೆ ಈಗಲಾದರೂ ಸುಧಾರಿಸಬೇಕು. ಅಂದರೆ ಅಗತ್ಯವಾಗಿರುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಜನರಿಗೆ ಅನುಕೂಲವಾಗುವಂತಹ ನಿರ್ಧಾರವನ್ನು ಮಾಡಬೇಕು. ಮತ್ತು ಅಧಿಕಾರಿಗಳು, ಪೊಲೀಸರು, ಜಿಲ್ಲಾಡಳಿತ ಎಲ್ಲರೂ ಸಹ ಅವ್ರು ಕೆಲಸ ಮಾಡ್ತಾ ಇರೋದೇ ಸಾರ್ವಜನಿಕರ ಹಿತದೃಷ್ಟಿಯಿಂದ. ಸಾರ್ವಜನಿಕರ ಹಿತದೃಷ್ಟಿಯನ್ನು ಕಾಯುವಂಥ ಕೆಲಸವನ್ನು ಮಾಡಬೇಕು. ಇಲ್ಲವಾದರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರ್ತದೆ. ಘಟನೆ ನಡೆದಂಥ ಸಂದರ್ಭದಲ್ಲಿ ಅಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಜನಪ್ರತಿನಿಧಿಗಳು ಹೇಳ್ತಾರೆ, ಅಧಿಕಾರಿಗಳು ಹೇಳ್ತಾರೆ, ನಾವು ಕ್ರಮವನ್ನು ತೆಗೆದುಕೊಳ್ತೇವೆ, ಮುಂದೆ ಆಗೋದಕ್ಕೆ ಬಿಡೋದಿಲ್ಲ ಅಂತೇಳಿ. ಸ್ವಲ್ಪ ದಿನ ಆದಮೇಲೆ ಎಲ್ಲವನ್ನ ಮರೆತು ಮತ್ತೆ ಯಥಾಸ್ಥಿತಿ ಬರ್ತದೆ. ಅಮೂಲ್ಯವಾದಂತಹ ಜೀವಗಳು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗಲಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ರೆಹಮಾನ್. ವೆರಿ ಟ್ರೂ ರಾಮ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.